ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ದೋಸೆ ಮಾಡೋಣ ಅಂತ ದೋಸೆ ನೆನೆಸ್ತಿದ್ದೆ. ಸೊ ಏನಪ್ಪ ಸ್ಪೆಷಲಾಗಿ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಂಬೇಡಿ. ನಾನು ಫಸ್ಟ್ ಟೈಮ್ ನೆನೆಸ್ತಾ ಇರೋದು ಆ್ಯಂಡ್ ಫಸ್ಟ್ ಟೈಮ್ ರುಬ್ತಾ ಇರೋದು. ನನಗೆ ದೋಸೆಗೆ ಏನು ಮೆಷರ್ಮೆಂಟಲ್ಲಿ ರುಬ್ಬಬೇಕು ಅನ್ನೋದಷ್ಟು ಐಡಿಯಾ ಇರಲಿಲ್ಲ. ಇಷ್ಟು ದಿನ ತನಕನೂ ನನಗೆ ನಮ್ಮ ಅತ್ತೆಯವರು ರುಬ್ಬಿ ನಮ್ಮನೆ ಕೊಟ್ಟು ಕಳಿಸ್ತಾಯಿದ್ರು. ಸೊ ಫಸ್ಟ್ ಟೈಮ್ ನಾನೇ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆಂತೆ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ, ನೆನೆಸಿದ್ದೆ ಅನಿಸುತ್ತೆ. ನಂಗೆ ಆಮೇಲೆ ರಿಯಲೈಸ್ ಆಯಿತು. ಸೊ ಅಲ್ಲಿ ರುಬ್ಬಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕಿದೆ ನೋಡಿಕೊಂಡು. ಸೊ ಉಳ್ದಿದ್ದು ಬೇಕಾದರೆ ಮೊಳಕೆ ಕಟ್ಬೋದು ಅಂತ. ಹೌದು, ಮೆಂತೆನ ಮೊಳಕೆ ಕಟ್ಟಿದ್ರೆ ಅದು ಏನು ಕಹಿ ಇರಲ್ಲ, ಆರಾಮಾಗಿ ತಿನ್ಬೋದು, ತುಂಬಾ ಹೆಲ್ತಿ ಇರುತ್ತೆ. ಈವನ್ ನೀವು ಬೇಕಂದರೆ ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಸಹ ಇಟ್ಕೊಬೋದು. ಸೊ ಹಾಲು ಆ ಥರದ್ದೆಲ್ಲ ಹಾಕೊಂಡು ಕುಡಿಬೋದು. ಸೊ ಬಾಡಿ ಹೀಟ್ನ ಕಂಟ್ರೋಲ್ ಮಾಡುತ್ತೆ ಅದು. ಆ್ಯಂಡ್ ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಚೆನ್ನಾಗಿ ಉಬ್ಬಿ ಬಂದಿತ್ತು. ಬಟ್ ಆದರೂ ಯಾಕೋ ಒಂಥರ ಡೌಟ್ ಇತ್ತು. ಸೊ ಅದು ಫುಲ್ ಉಬ್ಬಿದ್ದೇನೋ ಖುಷಿ ಇತ್ತು. ಬಟ್ ಅದ್ರ ಕನ್ಸಿಸ್ಟೆನ್ಸಿ ನೋಡಿದ್ರೆ ಯಾಕೋ ದೋಸೆ ಹಿಟ್ಟು ಥರನೇ ಇಲ್ವಲ್ಲ ಅಂತ ಅನಿಸ್ತಾಯಿತ್ತು. ಬಟ್ ಆದಮೇಲೆ ಸ್ವಲ್ಪ ಚೆನ್ನಾಗಿ ರೊಟೇಟ್ ಮಾಡಿದೆ. ಸ್ವಲ್ಪ ನೀರೆಲ್ಲ ಬೇಕಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಸೊ ಆಮೇಲೆ ಸ್ವಲ್ಪ ದೋಸೆ ಇವಾಗ ನೀವು ನೋಡ್ಬೋದು. ದೋಸೆ ಹಿಟ್ಟು ದೋಸೆ ಹಾಕಬೇಕಾದ್ರೆ ನಾನು ನೋಡ್ತಾಯಿದ್ದೆ, ಚೆನ್ನಾಗಿ ಬಂದಿತ್ತು. ನಮ್ಮ ಅತ್ತೆ ದೋಸೆ, ಇಡ್ಲಿ ಎಲ್ಲ ಥರ ತಿಂಡಿನೂ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರದ್ದೇ ಮೆಷರ್ಮೆಂಟ್ ಕೇಳಿಬಿಟ್ಟು ಹೆಂಗೆ ಹಾಕೋದು ಅಂತ ನಾನು ಬರೆಸ್ಕೊಂಡು ಮಾಡ್ತಾಯಿದ್ದಿದ್ದು. ಆ್ಯಂಡ್ ಚೆನ್ನಾಗಿತ್ತು ದೋಸೆ ಹಿಟ್ಟು. ದೋಸೆನೂ ಸಹ ಚೆನ್ನಾಗಿ ಬಂದಿತ್ತು. ಬಟ್ ಆದರೆ ಅದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೋಬೇಕಿತ್ತು. ಸೊ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ, ಟೈಮೇ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಫೈನಲಿ ಹೋಗಿ ಬಂದುಬಿಡೋಣ ಅಂತ ಹೋಗಿದ್ದೆ. ಯುವರಾಜ್ ಸಿಲ್ಕ್ ಹೌಸಿಗೆ ನಾನು ಹೋಗಿದ್ದಿದ್ದು. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪ್ರೈಸು ಅಷ್ಟೇ ಸಖತ್ ಅಫೋರ್ಡಬಲ್ ಇದೆ ಕಂಪೇರ್ ಟು ಬೇರೆ ಶಾಪ್ಸ್ನ ನೋಡಿದ್ರೆ. ತುಂಬಾ ಖುಷಿ ಆಯಿತು ಕಲೆಕ್ಷನ್ಸ್ ನೋಡಿ. ಆಲ್ರೆಡಿ 5000 ಮೇಲೆ ಬಿಲ್ ಆಗಿತ್ತು. ಬಟ್ ಅದನ್ನು ನಂಗೆ ಇನ್ನೂ ಸ್ಯಾರೀಸ್ ತುಂಬ ಚೂಸ್ ಮಾಡಿ ಇಟ್ಕೊಂಡು ಕೆಲವೊಂದಷ್ಟು ಬಜೆಟಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಅಷ್ಟು ಚೆನ್ನಾಗಿತ್ತು ಸ್ಯಾರೀಸ್ ಕಲೆಕ್ಷನ್ಸು. ಒಂದು ಸರಿ ಹೋದರೆ ಮಿನಿಮಮ್ 10 to 15K ನಿಮಗೆ ಇದು ಕತ್ರಿ ಬೀಳೋದಂತೂ ಪಕ್ಕ. ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಸ್ಯಾರೀಸು. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಬಟ್ ಇನ್ನೂ ಒಂದು ಸರಿ ಹೋಗಬೇಕು ಅಂತ ಅಂದ್ಕೊಂಡೆ. ನನ್ನ ಬರ್ಡೇ ಟೈಮ್ ಬರುತ್ತಲ್ವ, ಆವಾಗ ಹೋಗಿ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ನಮಗೆ ಈ ಸಾಗರಕಟ್ಟೆ ಸೈಡು ಪರ್ಸ್ನಲ್ ಯಾವುದೋ ಒಂದು ವರ್ಕ್ ಇತ್ತು. ಸೊ ನಾನು ನನ್ನ ಹಸ್ಬೆಂಡ್ ಅಲ್ಲಿಗೆ ಹೋಗಿದ್ವಿ. ಸೊ ಇಲ್ಲೇ ಬಂದಿದ್ದೀವಂತೆ. ಇನ್ನು 3 to 4 ಕಿಲೋಮೀಟರ್ಸಲ್ಲೇನೋ ಸಾಗರಕಟ್ಟೆ ಬ್ರಿಡ್ಜ್ ಇದೆ, ನೋಡ್ಕೊಂಬರೋಣ ಅಂತ ಹೇಳಿದ್ರು. ನಾನು ಬಂದಿರಲಿಲ್ಲ ಇಲ್ಲಿಗೆ, ಫಸ್ಟ್ ಟೈಮ್ ಬಂದಿರೋದು. ಸೊ ಇಲ್ಲೆಲ್ಲ ತುಂಬ ನೀರಿರ್ತಂತೆ. ಬಟ್ ಇವಾಗ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಇಷ್ಟಿದೆ ಅಂತ ಹೇಳ್ತಾ ಇದ್ದರು. ಆ್ಯಂಡ್ ಚೆನ್ನಾಗಿತ್ತು ವ್ಯೂ ಮಾತ್ರ. ನಿಮಗೆ ಫ್ಯಾಮಿಲಿ ಯಾರಾದರೂ ಪಿಕ್ನಿಕ್ ಥರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಟ್ ಆದರೆ ಗ್ರೂಪಾಗಿ ಬನ್ನಿ. ಇಂಡಿವಿಜುವಲ್ ಆಗಿ ಬಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ ಅದು ಅಷ್ಟು ಸೇಫ್ ಇಲ್ಲ. ಯಾಕೆಂದರೆ ನಾವು ಹೋಗಿದಾಗೇ ಸ್ವಲ್ಪ ಅಲ್ಲಿ ಡ್ರಿಂಕ್ಸ್ ಮಾಡೋರು ಅವರು ಇವರು ಇದ್ದರು. ಯಾರಾದರೂ ಜೆಂಟ್ಸ್ ಇದ್ದರೆ ಓಕೆ. ಬಟ್ ಹುಡುಗಿರಿ ಅಥವಾ ಚಿಕ್ಕ ಕಾಲೇಜವರು ಯಾರಾದರೂ ಹೋಗ್ತಿದ್ದೀರಾ ಅಂತಂದರೆ ಸ್ವಲ್ಪ ಸೇಫಾಗಿರಿ. ಆ್ಯಂಡ್ 5:30 ಮೇಲೆ 5 ಮೇಲೆಲ್ಲ ಹೋಗಬೇಡಿ. ಯಾಕೆಂದರೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಲ್ವಾ. ಬಟ್ ಪ್ಲೇಸ್ ಚೆನ್ನಾಗಿದೆ. ಫ್ಯಾಮಿಲಿಗೆ ಮಾತ್ರ ತುಂಬಾ ಹೇಳಿ ಮಾಡಿಸಿದ ಪ್ಲ್ಯಾನ್ ಇದು ಅಂತ ಅನಿಸುತ್ತೆ. ಯಾಕೆಂದರೆ ನೀವು ರೆಸ್ಟೋರೆಂಟ್ಸಲ್ಲಿ ಹೋಗಿ ಫುಡ್ಡು ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ಈ ಥರ ಎನ್ವಿರಾನ್ಮೆಂಟ್ ನೋಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಪಿಕ್ನಿಕ್ ಥರ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನನಗೆ ಅದೇ ಫೀಲ್ ಆಯಿತು. ಇಲ್ಲಿಗೆ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಬಂದಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಒಟ್ಟಿಗೆ ಕುತ್ಕೊಂಡು ಮಾತಾಡಿಕೊಂಡು ಅಂತ. ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಹೇಗೂ ಬಂದಿದ್ದೀವಿ. ಮೀನಾಕ್ಷಿಪುರ ಸೇಮ್ ಅದು ವಾಟರ್ ಇದೆಯಲ್ಲ, ಅದರದ್ದು ಇನ್ನೊಂದು ಏನು ಎಂಡ್ ಅಂತ ಹೇಳ್ತೀವಿ ಆ ಥರ. ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು. ಇದಕ್ಕಿಂತ ಮೀನಾಕ್ಷಿಪುರ ಚೆನ್ನಾಗಿತ್ತು. ಅಲ್ಲಿ ಟೋಲೆಲ್ಲ ಪೇ ಮಾಡಿಸ್ತಾಯಿದ್ರು. ಸೊ ಪೇ ಮಾಡಿ ಬಂದಿದ್ವಿ. ತುಂಬ ಜನ ಬಂದಿದ್ದರು. ಹೊರಗಡೆ ಯಾರಾದರೂ ಫೋಟೋಶೂಟ್ ಮಾಡಿಸೋಂಥವ್ರು, ಬೇರೆ ಕಡೆಯಿಂದ ಬಂದವರು ಸಹ ತುಂಬ ಜನ ಇದ್ದರು. ನಾವು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಹೊರಡೋಣ ಅಂತ ಪ್ಲ್ಯಾನ್ ಆಯಿತು. ಬಟ್ ಆದರೂ ವೀಡಿಯೋದಲ್ಲಿ ತೋರಿಸೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಐಸಲ್ಲಿ ನೋಡಿದ್ರೆ
ಹೊರ್ಗಿನ ಎನ್ವೈರ್ನ್ಮೆಂಟೇ ಬೇರೆ ಥರ ಇರುತ್ತೆ. ಅದು ಇದೊಂದು ಜಾಗ ಅಂತ ಅಲ್ಲ, ನಾನು ಸುಮಾರು ಕಡೆ ನೋಡಿದ್ದೀನಿ. ನಮ್ಮ ಕಣ್ಣಿಗಿಂತ ಒಂದು ಬೆಸ್ಟ್ ಕ್ಯಾಮರಾ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ನಿಮ್ಮ ಕ್ಯಾಮ್ರಾದಲ್ಲಿ ಆ ಲುಕ್ ಗೊತ್ತೇ ಆಗಲ್ಲ, ಬಟ್ ನಮ್ಮ ಐಸ್ ಅಷ್ಟು ನಮ್ಮ ಮನಸ್ಸಿಗೆ ಎಷ್ಟು ಕನೆಕ್ಟ್ ಮಾಡುತ್ತೆ ಅಲ್ಲ ಎನ್ವಿರಾನ್ಮೆಂಟ್ನ. ನನಗೆ ಅಲ್ಲೇ ಕೂತಿರ್ಬೇಕು ಅಥವಾ ಅಲ್ಲೇ ಇರಬೇಕಂತ ಅನಿಸ್ತಾ ಇತ್ತು. ಬಟ್ ಆದರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇನ್ನೊಂದಷ್ಟು ಪರ್ಸ್ನಲ್ ವರ್ಕ್ಸ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು. ಸಂಜೆ ಆಗ್ತಾ ಇದ್ದಂಗೆ. ಸೊ ನೀರು ಎಷ್ಟು ಚೆನ್ನಾಗಿತ್ತು, ಹಾಗೆ ಇಲ್ಲಿ ಬಂದವರು ಸಹ ಪ್ಲಾಸ್ಟಿಕ್ ಬಾಟಲ್ಸ್ ಅಂತೆ, ಕವರ್ಸ್ ಅಂತೆ ಹಾಗೆ ಇಟ್ಟು ಹಾಳು ಮಾಡೋಗಿದ್ರು. ಆ ನೀರು ಆ ಎಡ್ಜಸ್ಸಲ್ಲಿ ಆ ಥರ ಪ್ಲಾಸ್ಟಿಕ್ ಎಲ್ಲ ಬಿದ್ದಿರೋದು ನೋಡಿದ್ರೆ ಒಂಥರ ಬೇಜಾರಾಗ್ತಾಯಿತ್ತು. ಇಷ್ಟು ಚೆನ್ನಾಗಿರೋ ನೇಚರ್ನ ಈ ಥರ ಹಾಳು ಮಾಡಿದ್ರೆ ಒಂಥರ ಮನ್ಸಿಗೂ ಬೇಜಾರಾಗುತ್ತೆ. ಆ್ಯಂಡ್ ನಮಗೂ ಸಹ ಅಲ್ಲಿ ಹೋಗ್ಬೇಕು ಅಂದರೆ ಸರಿ ನೀರಿಗೆ ಇಳಿಬೇಕಂತಂದ್ರು ಯಾಕೋ ಮನಸ್ಸೇ ಆಗಲಿಲ್ಲ. ಗೊತ್ತಿಲ್ಲ ಏನಕ್ಕೆ ಈ ಥರ ಮಾಡ್ತಾರೆ ಅಂತ. ಬರ್ತಾರೆ, ಓಕೆ ಚೆನ್ನಾಗಿದೆ ಮನಸ್ಸಿಂದ ನೋಡಿಕೊಂಡು ಫೀಲ್ ಮಾಡಿ ಹೋಗಬೇಕು ಹೊರತು ಅದನ್ನು ಹಾಳು ಮಾಡಬೇಕು ಅಂತ ಯಾಕೆ ಅನ್ಕೊತಾರೆ ಅಂತಲೇ ಗೊತ್ತಿಲ್ಲ. ಅದು ಅವ್ರಿಗೆ ದೊಡ್ಡ ರಿಸ್ಕು ಆಗೋಲ್ಲ. ನೀವು ನೀರು ಕುಡಿಬೇಕು ಅಂತ ಒಂದು ಬಾಟಲ್ ತಂದಿರ್ತೀರ, ಆ ಬಾಟಲ್ನ ಮತ್ತೆ ತೊಗೊಂಡೋಗೋಕ್ಕೆ ಅಷ್ಟು ರಿಸ್ಕ್ ಆಗಿಬಿಡುತ್ತಾ ಅಂತ ಯೋಚನೆ ಆಗ್ತದೆ. ಸೊ ನಿಮ್ಮ ಮನೇಲಿ ಮಕ್ಕಳು ಕರ್ಕೊಂಬಂದಿರ್ತೀರ, ವಾಪಸ್ ಮಕ್ಕಳನ್ನೂ ಕರ್ಕೊಂಡು ಹೋಗ್ತೀರಾ ಅಲ್ವಾ, ಅವ್ರೇನಾದ್ರು ಭಾರ ಅಂತ ಬಿಟ್ಬಿಟ್ಟು ಹೋಗ್ತೀರಾ. ಅದೇನು ತಿಂದಿದ್ದ ಕವರ್ಗಳಂತೆ, ಬಾಟಲ್ಸ್ ಅಂತೆ, ಗ್ಲಾಸ್ ಬಾಟಲ್ಸ್ ಅಂತೆ, ಏನಕ್ಕೆ ವಾಪಸ್ ಇಡೋದು? ಅಷ್ಟು ನಿಮಗೆ ಅದು ಭಾರ ಆಗ್ತಿದೆಯಾ? ಮತ್ತು ತೊಗೊಂಡೋಗಿ ಎಲ್ಲೋ ಕಡೆ ಡಸ್ಟ್ಬಿನ್ ಇರೋ ಕಡೆ ಇಟ್ಟು ಹೋದರೆ ಆಯಿತು. ಬಟ್ ಒಬ್ಬರು ಇಬ್ಬರು ಮಾಡೋದಲ್ಲ, ಎಲ್ಲ ಮಾಡಬೇಕು. ಏಕೆಂದರೆ ಬಂದು ನಮ್ಮದೊಂದಿರಲಿ ನಾನೊಬ್ಬ ಇಟ್ಟರೆ ಏನಾಗ್ಬಿಡತ್ತಾ ಅಂತ ಇಟ್ಟೋಗಿರೋದೆ ಅಷ್ಟೊಂದಾಗಿದೆ. ಅಲ್ಲಿ ನೀರು ಚೆನ್ನಾಗಿದೆ, ಬಟ್ ಎಡ್ಜಸ್ಸಲ್ಲೆಲ್ಲ ಆ ಥರ ಪ್ಲಾಸ್ಟಿಕ್ಸ್ ನೀವು ನೋಡ್ತಿರ್ಬೋದು, ಬಾಟಲ್ಸೇ ಜಾಸ್ತಿ ಇದ್ದಿದ್ದು. ಸೊ ಆ ಥರ ಎಲ್ಲ ನೋಡಿದಾಗ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ನಾವು ಒಬ್ಬರು ಮನ್ಸು ಮಾಡೋದ್ರಿಂದ ಏನೂ ಮಾಡೋದಕ್ಕಾಗಲ್ಲ. ಸೊ ಒಂದು ಲೋಕನ ನಾವು ಒಬ್ಬರೇ ಉದ್ಧಾರ ಮಾಡೋದಕ್ಕಾಗಲ್ಲ, ಎಲ್ಲರೂ ಮನಸ್ಸಿಗೆ ಅಂದ್ಕೋಬೇಕು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ತುಂಬ ಹೊತ್ತಾಗಿತ್ತು, ಅರೌಂಡ್ 2:30-3 ಆಗಿತ್ತು. ಬಂದು ಊಟ ಮಾಡಿಕೊಂಡು ನೆಕ್ಸ್ಟ್ ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನಾವು ಈವ್ನಿಂಗು ನಮ್ಮ ಅತ್ತೆ ಮನೆಗೆ ಹೋಗಬೇಕಿತ್ತು. ಸೊ ಫಸ್ಟು ಅಲ್ಲಿಗೆ ಬಂದ್ವಿ. ಸೊ ನೆಕ್ಸ್ಟ್ ಡೇ ಎಲ್ಲ ಕೆಲಸ ಆಯಿತು ಅಂದರೆ, ವೀಕೆಂಡ್ಸ್ ಆಯಿತು ಅಂತಂದರೆ ನಾವು ನಮ್ಮ ಅತ್ತೆ ಮನೆಗೆ ಬಂದುಬಿಡ್ತೀವಿ. ಯಾಕೆಂದರೆ ಇವ್ರಿಗೂ ಸ್ವಲ್ಪ ವರ್ಕ್ ಇರುತ್ತೆ. ಆ್ಯಂಡ್ ಇಲ್ಲ ಅಂತಂದರೆ ಸಮ್ಟೈಮ್ಸ್ ಏನಾದರೂ ಫ್ರೀ ಇತ್ತು ಅಂತಂದರೆ ನಮ್ಮ ಅಜ್ಜಿ ಮನೆಗೆ ಹೋಗೋದು, ಏನೋ ಒಂದು ಮಾಡ್ತಿರ್ತೀವಿ. ಬಟ್ ಆದರೆ ನಮ್ಮ ಪರ್ಸ್ನಲ್ ಟೈಮ್ ಅಂತ ನಾವು ಎಲ್ಲೂ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಇದುವರೆಗೂ. ಏಕೆಂದರೆ ಅಷ್ಟೊಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿದೆ ಈ ನಡುವೆ. ಏನೂ ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ. ಅದ್ರ ಮಧ್ಯೆ ನಾವು ಇಬ್ಬರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಅಂದರೆ ನಮಗೆ ಬೇರೆಯವ್ರು ಹೇಳೋ ಥರ ಒಳ್ಳೊಳ್ಳೆ ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಥವಾ ಔಟ್ ಆಫ್ ಸಿಟಿನೇ ಹೋಗಬೇಕು ಅನ್ನೋ ಥರ ಇಲ್ಲ. ಬಟ್ ನಮ್ಗೆ ಜೊತೆಗಿದ್ದರೆ ಒಳ್ಳೆ ಕಾಮಿಡಿ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ ಟೈಮ್ನ ನಾವು ಎಂಜಾಯ್ ಮಾಡ್ತೀವಿ. ಸೊ ಇವಾಗ ವರ್ಕ್ ಹೋಗಿದ್ವಿ, ಆ ನಿಯರ್ ಏನಾದರೂ ಪ್ಲೇಸಸ್ ಇದ್ದರೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮ ತೋಟಕ್ಕೆ ಬಂದಿದ್ವಿ. ಸೊ ಅಲ್ಲಿ ಹೆಸರು ಕಾಳೆಲ್ಲ ಬಿಟ್ಟಿತ್ತು. ನಂಗೆ ಗಿಡದಲ್ಲಿರೋ ಹೆಸರು ಕಾಳು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಕಿತ್ಕೊಂಡು ತಿಂತಾಯಿದ್ವಿ. ಇವರು ಅದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ವೀಡಿಯೋ ಮಾಡಿಕೊಟ್ರು. ಸೊ ಮಳೆ ಬರೋಂಗಾಗಿದೆ ತುಂಬಾ, ನೀವು ನೋಡ್ಬೋದು ಕ್ಲೌಡ್ಸ್ ಎಲ್ಲ ಫುಲ್ ಬ್ಲ್ಯಾಕ್ ಆಗಿದೆ. ಬಟ್ ಆದರೂ ನಾವು ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಷ್ಟೇ.
ಸೊ ಹಾಗೆ ನೋಡ್ತಿದ್ದಂಗೆ ನೆಲ್ಲಿಕಾಯಿ ಮರ ನೋಡಿದೆ, ಅಲ್ಲಿ ತುಂಬ ಹಣ್ಣಾಗಿತ್ತು. ಸೊ ಯೆಲ್ಲೋ ಕಲರ್ ಗ್ರೀನಿಶಿಂದ ಫುಲ್ ಎಲ್ಲೋ ಟರ್ನ್ ಆಗುತ್ತೆ. ಸೊ ಅವಾಗ ತುಂಬ ಹುಳಿನೂ ಇರಲ್ಲ, ಸ್ವೀಟು ಇರಲ್ಲ, ಆ ಥರ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಆ ಥರ ಇತ್ತು. ಅದಕ್ಕೋಸ್ಕರ ಯಾಕೋ ತಿನ್ನಬೇಕಂತ ಅನ್ನಂಗಾಗಿದೆ ಅಂತ ಟ್ರೈ ಮಾಡ್ತಾಯಿದ್ವಿ. ಅದು ಕರೆಕ್ಟಾಗಿ ಬೀಳ್ತಾ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಯಜಮಾನ್ರು ಒಂದು ಪೈಪ್ ತೊಗೊಂಬಂದು ಅದನ್ನು ಚೆನ್ನಾಗಿ ಹಿಂಗೆ ಕೀಳ್ತಾಯಿದ್ರು. ಸೊ ಅದನ್ನು ತೊಗೊಂಬಂದು ನಾನು ಒಂದು ಕಡೆ ಇಟ್ಕೊತಾ ಇದ್ದೆ. ಸೊ ತುಂಬ ಜಾಸ್ತಿ ಇದೆ. ಯಾಕೆ ಏನಾದರೂ ಚಿತ್ರಾನ್ನ ಅಥವಾ ಉಪ್ಪಿನಕಾಯಿ ಮಾಡ್ತಾರೆ ಇದರಲ್ಲಿ. ನನಗೆ ಅದು ಎರಡಕ್ಕಿಂತ ಅದರಲ್ಲಿ ಆಮ್ಲ ಕ್ಯಾಂಡಿ ನಾವೇನು ಹೊರ್ಗಡೆ ತಿಂತೀವಿ, ಸೊ ಅದನ್ನು ಮನೇಲಿ ಮಾಡ್ಕೊಳೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಮಾಡಿದ್ದೆ, ಅದು ನಂಗೆ ಟೇಸ್ಟ್ ಇಷ್ಟ ಆಯಿತು. ಸೊ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಫುಲ್ ತೊಗೊಂಬಿಡಿ, ಎಷ್ಟಾಗುತ್ತೆ ಅಷ್ಟು ಅಂತ ಅಂದ್ಕೊಂಡೆ. ಅದೆಲ್ಲ ಫುಲ್ ಕಿತ್ವಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಅಥವಾ ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದು ಹೇಗೆ ಮಾಡೋದು ಅಂತ. ಸಿಂಪಲಾಗಿ ಬೇಕಾದರೆ ಹೇಳಿರ್ತೀನಿ. ಸೊ ಫುಲ್ಲೆಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಒಳಗಡೆ ಚಿಕ್ಕದು ಸೀಡ್ಸ್ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಫುಲ್ ಸಕ್ಕರೆದು ನೀರಿಗೆ ಅಥವಾ ಸ್ವಲ್ಪ ಜೇನುತುಪ್ಪ ಆ್ಯಡ್ ಮಾಡಿ ಅದರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸಿದ್ರೆ ಆಯಿತು. ಚೆನ್ನಾಗಿ ಡ್ರೈ ಮಾಡಬೇಕು ಬಿಸಿಲಲ್ಲಿ. ಸೊ ಒಂಚೂರು ವಾಟರ್ ಅಂಶ ಇರಬಾರ್ದು. ಸೊ ಅದು ಚೆನ್ನಾಗಿ ಡ್ರೈ ಆದಮೇಲೆ ನೀವು ಒಂದು ಬಾಟಲಲ್ಲಿ ಎತ್ತಿಟ್ಕೊಂಡ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ. ಸೊ ವೆಟ್ ಅಂಶ ಇದ್ದಿದ್ದಿಲ್ಲ ಅಂತಂದರೆ ಅಂದರೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ಟೇಸ್ಟ್ ಇರುತ್ತೆ. ನೀವು ಹೊರಗಡೆ ಏನು ತೊಗೊಂಡು ತಿಂತೀರಾ ಅದೇ ಟೇಸ್ಟ್ ಇರುತ್ತೆ. ಬಟ್ ಹೊರಗಡೆ ನಿಮಗೆ ಕಾಸ್ಟ್ಲಿ ಇರುತ್ತೆ. ಅದು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಲ್ಲಿ ಮಾಡ್ತಾರೆ. ನೀವು ಅದಿದ್ರೂ ಮಾಡ್ಕೊಬೋದು, ಇದಿದ್ರೂ ಮಾಡ್ಕೊಬೋದು, ಸೇಮ್ ಟೇಸ್ಟ್ ಇರುತ್ತೆ. ಸೊ ಮನೇಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೀಳಿಸ್ತಾ ಇದ್ದೆ. ಅವರು ಆಮೇಲೆ ಅದು ನೆಲ್ಲಿಕಾಯಿ ಕೀಳೋಕ್ಕೆ ಹೋಗಿ ಸ್ವಲ್ಪ ಅದು ಎಳೆಯೋಕ್ಕೆ ಹೋಗಿ ಅದು ರೆಂಬೆನೇ ಮುರಿದೋಯ್ತು. ಸೊ ನಾನು ಅಷ್ಟು ಚೆನ್ನಾಗಿತ್ತಲ್ಲ ಹಣ್ಣು, ಅಯ್ಯೋ ಪಾಪ ಮುರಿದೋಯ್ತು ಅಂತ ಫೀಲ್ ಮಾಡಿಕೊಂಡೆ. ಅವರು ಇಲ್ಲ ಬಿಡು, ಹೆಂಗೂ ಲೈನ್ ಹೋಗ್ತಾಯಿತ್ತು ಅಲ್ಲಿ, ಅದಕ್ಕೆ ಟಚ್ ಆಗ್ತಾಯಿತ್ತು, ಬಿಡು ಪರವಾಗಿಲ್ಲ ಅಂತ ಅಂದರು. ಓಕೆ ಅಂತ ಇದು ಮಾಡಿದೆ. ಬಟ್ ಆದರೂ ಅದು ಏನೋ ಒಂಥರ ಅದು ಮುರಿದಾಕಿದ್ರೆ ಏನೋ ಒಂಥರ ಫೀಲ್ ಆಗುತ್ತೆ. ಅದು ತುಂಬ ಕಾಯಿಗಳು ಬೇರೆ ಇತ್ತಲ್ವ, ಚಿಕ್ಕದು ಇನ್ನೂ ಇತ್ತು. ಸೊ ನಾವೇನು ಇಂಟೆನ್ಷನ್ಲಿ ಮಾಡಿಲ್ಲ, ಅದು ಸ್ವಲ್ಪ ಎಳೆದ ತಕ್ಷಣ ಬಂದ್ಬಿಡ್ತು. ಆಮೇಲೆ ಇವರು ಒಂದಷ್ಟು ಬಾಕ್ಸೆಲ್ಲ ಇಟ್ಬಿಟ್ಟು ನಾನು ಅದಕ್ಕೆ ಇಷ್ಟ ಆಗ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ನನ್ನ ಮೇಲೆ ಚಾಲೆಂಜ್